ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ಅಕ್ಷರಶಃ ಸುನಾಮಿ ಎದ್ದಿದೆ. ನೀವು ಕಳೆದ ಕೆಲವು ದಿನಗಳಿಂದ ಬೆಲೆ ಇಳಿಕೆಗಾಗಿ ಕಾಯ್ದಿದ್ರೆ ಇವತ್ತು ನಿಮಗೆ ಸಿಕ್ಕಿರೋದು ಬರೀ ಸುವರ್ಣಾವಕಾಶವಲ್ಲ, ಇದೊಂದು ಜಾಕ್ಪಾಟ್ ದಿನ. ಇಂದು ಬೆಲೆಗಳು ಯಾರೂ ಊಹಿಸದ ಮಟ್ಟಕ್ಕೆ ಭಾರೀ ಕುಸಿತ ಕಂಡಿವೆ. ಮಾರುಕಟ್ಟೆಯಲ್ಲಿ ಇಂತಹ ದಿಢೀರ್ ಕುಸಿತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಕಾರಣಗಳೇನು, ಇಂದಿನ ನಿಖರವಾದ ಲೇಟೆಸ್ಟ್ ದರಗಳು ಎಷ್ಟಿವೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ಈ ಬಿಗ್ ನ್ಯೂಸ್ಗಾಗಿ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ಮರೆಯದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ಈ ಭಾರೀ ಕುಸಿತಕ್ಕೆ ಪ್ರಮುಖ ಕಾರಣ ಅಮೆರಿಕದ ಡಾಲರ್ ಮೌಲ್ಯ ಸತತವಾಗಿ ಬಲಗೊಳ್ಳುತ್ತಿರುವುದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಚಿನ್ನದ ಬದಲಾಗಿ ಬೇರೆ ಹೂಡಿಕೆಗಳತ್ತ ಮುಖ ಮಾಡುತ್ತಿರುವುದು ಮತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಲಾಭಾಂಶ ಹಿಂಪಡೆಯುವಿಕೆ ಪ್ರಾಫಿಟ್ ಬುಕ್ಕಿಂಗ್ ನಡೆಯುತ್ತಿರುವುದರಿಂದ ಇಂದು ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ನೆಲಕಚ್ಚಿವೆ. ಇದು ಖರೀದಿದಾರರಿಗೆ ಈ ವರ್ಷದ ಅತಿ ದೊಡ್ಡ ಲಕ್ಕಿ ಚಾನ್ಸ್ ಎನ್ನಬಹುದು. ಮೊದಲನೆಯದಾಗಿ ಬೆಳ್ಳಿಯ ಬೆಲೆಯನ್ನು ನೋಡುವುದಾದರೆ ಇಂದು ಬೆಳ್ಳಿ ಬೆಲೆ ಅಕ್ಷರಶಃ ಪಾತಾಳಕ್ಕೆ ಕುಸಿದಿದೆ. ನಿನ್ನೆ 1 ಕೆಜಿ ಬೆಳ್ಳಿಗೆ 2,45,000 ರೂಪಾಯಿ ಇತ್ತು. ಆದರೆ ಇಂದು ಅದು 2,30,000 ರೂಪಾಯಿಗೆ ತಲುಪಿದೆ. ಅಂದರೆ ಕೇವಲ ಒಂದೇ ದಿನದಲ್ಲಿ ಬೆಳ್ಳಿಯ ದರದಲ್ಲಿ ಬರೋಬ್ಬರಿ 15,000 ರೂಪಾಯಿಯಷ್ಟು ಭಾರೀ ಇಳಿಕೆ ಕಂಡಿದೆ. ಇನ್ನು 24 ಕ್ಯಾರೆಟ್ನ ಗಟ್ಟಿ ಚಿನ್ನದ ಬೆಲೆಯಲ್ಲಿ ಕೂಡ ದಾಖಲೆ ಇಳಿಕೆಯಾಗಿದೆ. 1 ಗ್ರಾಂ ಚಿನ್ನಕ್ಕೆ 14,002 ರೂಪಾಯಿ, 8 ಗ್ರಾಂ ಚಿನ್ನಕ್ಕೆ 1,12,016 ರೂಪಾಯಿ, 10 ಗ್ರಾಂ ಚಿನ್ನಕ್ಕೆ 1,40,020 ರೂಪಾಯಿ. ಗಮನಿಸಿ, ನಿನ್ನೆ 10 ಗ್ರಾಂಗೆ 1,45,970 ರೂಪಾಯಿ ಇತ್ತು. ಅಂದ್ರೆ ಇಂದು ಕೇವಲ 24 ಗಂಟೆಯಲ್ಲಿ ಪ್ರತಿ 10 ಗ್ರಾಂಗೆ ಬರೋಬ್ಬರಿ 5,950 ರೂಪಾಯಿ ಇಳಿಕೆಯಾಗಿದೆ. ಆಭರಣ ಪ್ರಿಯರು ಬಳಸುವ 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಭಾರೀ ಇಳಿಕೆ ಕಂಡಿದೆ. 1 ಗ್ರಾಂ ಚಿನ್ನಕ್ಕೆ 12,835 ರೂಪಾಯಿ, 8 ಗ್ರಾಂ ಚಿನ್ನಕ್ಕೆ 1,02,680 ರೂಪಾಯಿ, 10 ಗ್ರಾಂ ಚಿನ್ನಕ್ಕೆ 1,28,350 ರೂಪಾಯಿ. ನಿನ್ನೆ ಇದೇ 10 ಗ್ರಾಂ ಚಿನ್ನ 1,33,800 ರೂಪಾಯಿ ಇತ್ತು. ಅಂದ್ರೆ ಇಂದು ಬರೋಬ್ಬರಿ 5,450 ರೂಪಾಯಿಯಷ್ಟು ದೊಡ್ಡ ಕುಸಿತ ಕಂಡಿದೆ. ಇದರ ಜೊತೆಗೆ ಇಂದು 18 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಪ್ರತಿ 10 ಗ್ರಾಂಗೆ 4,460 ರೂಪಾಯಿ ಇಳಿಕೆಯಾಗಿ 1,05,200 ರೂಪಾಯಿಗೆ ತಲುಪಿದೆ. ನಿಮ್ಮ ಊರಿನಲ್ಲಿ ಇಂದಿನ ರೇಟ್ ಎಷ್ಟಿದೆ ಮತ್ತು ಬೆಲೆ ಇನ್ನೂ ಕಡಿಮೆ ಆಗಬೇಕು ಅಂತ ನಿಮಗನ್ಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಈ ಬಿಗ್ ಅಪ್ಡೇಟ್ ಅನ್ನು ನಿಮ್ಮ ಎಲ್ಲಾ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.